ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಮತ್ತು ನಟ ಉಗ್ರ ಮಂಜು ಅವರಿಗೆ ವಿವಾಹ ನಿಶ್ಚಯವಾಗಿದೆ. ಸಂಧ್ಯಾ ಎಂಬುವರೊಟ್ಟಿಗೆ ಅವರ ನಿಶ್ಚಿತಾರ್ಥವಾಗಿದೆ. ಆದರೆ ಅತಿಥಿಯಾಗಿ ಬಿಗ್ ಬಾಸ್ ಮನೆಗೆ ಬಂದಿರುವ ಉಗ್ರ ಮಂಜು ಅವರೊಟ್ಟಿಗೆ ಅವರ ಮದುವೆ ಬಗ್ಗೆ ಗಿಲ್ಲಿ ವ್ಯಂಗ್ಯ ಮಾಡಿದ್ದು ಉಗ್ರ ಮಂಜು ಅವರ ಭಾವಿ ಪತ್ನಿ ಸಂಧ್ಯಾ ಅವರಿಗೆ ಬೇಸರ ತಂದಿದೆ. ಈ ಬಗ್ಗೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಕೂಡ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇರುವ ಗಿಲ್ಲಿ ನಟ ತಮ್ಮ ಕಾಮಿಡಿಯಿಂದಾಗಿ ವೀಕ್ಷಕರ ಪ್ರೀತಿ ಗಳಿಸಿದ್ದಾರೆ. ಆದರೆ ಅವರ ಹಾಸ್ಯ ಮನೆಯ ಕೆಲವರಿಗೆ ಇರುಸು ಮುರುಸು ತರ್ತಾ ಇದೆ. ಗಿಲ್ಲಿ ಇನ್ನೊಬ್ಬರನ್ನ ವ್ಯಂಗ್ಯ ಮಾಡಿ ಕೀಳಾಗಿ ತೋರಿಸಿ ಹಾಸ್ಯ ಮಾಡ್ತಾನೆ ಅಂತ ಈಗಾಗಲೇ ಹಲವರು ಸುದೀಪ್ ಎದುರೇ ದೂರು ಹೇಳಿದ್ದಾರೆ. ಅಶ್ವಿನಿ, ಜಾನ್ವಿ ಮತ್ತು ಕೆಲವರು ಗಿಲ್ಲಿಯ ಮೂದಲಿಕೆ ಹಾಸ್ಯಗೆ ನೊಂದು ಕಣ್ಣೀರು ಕೂಡ ಹಾಕಿದ್ದಾರೆ. ಇತ್ತೀಚೆಗಷ್ಟೇ ಬಿಗ್ ಬಾಸ್ ಮನೆಗೆ ಮಾಜಿ ಸ್ಪರ್ಧಿಗಳು ಅತಿಥಿಗಳಾಗಿ ಬಂದಿದ್ದು ಅವರನ್ನು ಕೂಡ ಹಾಸ್ಯದ ಹೆಸರಲ್ಲಿ ಗಿಲ್ಲಿ ಅವಮಾನಿಸಿದ್ದಾರೆ. ಇದು ಹೊರಗಿರುವವರ ಅಸಮಾಧಾನಕ್ಕೆ ಕಾರಣವಾಗಿದೆ. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ನಟ ಉಗ್ರ ಮಂಜು ಅವರ ಮದುವೆ ನಿಶ್ಚಯವಾಗಿದ್ದು ಅವರು ಇತರೆ ಕೆಲವು ಹಳೆಯ ಸ್ಪರ್ಧಿಗಳ ಜೊತೆಗೆ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಬಂದಿದ್ರು. ಮಂಜು ಅವರು ಮೊದಲ ದಿನ ಬಂದಾಗ ಬಿಗ್ ಬಾಸ್ ಮಂಜು ಅವರ ಮದುವೆಗೆ ಶುಭಾಶಯ ಕೋರಿದ್ರು. ಆಗ ಅಲ್ಲಿಯೇ ಇದ್ದ ಗಿಲ್ಲಿ ಎಷ್ಟನೇ ಮದುವೆ, ಎರಡನೆಯದ್ದ, ಮೂರನೆಯದ್ದ ಅಂತ ಕೇಳಿದ್ರು. ಇದು ಉಗ್ರ ಮಂಜು ಅವರಿಗೆ ಸಿಟ್ಟು ತರಿಸಿತು. ಬಳಿಕ ಗಿಲ್ಲಿಯನ್ನ ಪ್ರತ್ಯೇಕವಾಗಿ ಎದುರಿಸಿದ ಮಂಜು ಸಿಟ್ಟಿನಿಂದಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೀಗ ಉಗ್ರ ಮಂಜು ಅವರ ಭಾವಿ ಪತ್ನಿ ಸಂಧ್ಯಾ ಅವರು ಗಿಲ್ಲಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಗಿಲ್ಲಿಯ ವರ್ತನೆ ಬಗ್ಗೆ ಇತರರು ಹಂಚಿಕೊಂಡಿದ್ದ ಟೀಕಾತ್ಮಕ ಪೋಸ್ಟ್ಗಳನ್ನು ಶೇರ್ ಮಾಡಿದ್ದಾರೆ. ಆ ಮೂಲಕ ಗಿಲ್ಲಿ ಬಗೆಗಿನ ತಮ್ಮ ಅಸಮಾಧಾನವನ್ನ ಸಂಧ್ಯಾ ಅವರು ವ್ಯಕ್ತಪಡಿಸಿದ್ದಾರೆ. ಸಂಧ್ಯಾ ಹಂಚಿಕೊಂಡಿರುವ ಪೋಸ್ಟ್ನಲ್ಲಿ ಎಲ್ಲರ ಹತ್ತಿರ ಅವರ ಪರ್ಸನಲ್ ವಿಷಯಗಳನ್ನ ಇಟ್ಟುಕೊಂಡು ಜೋಕ್ ಮಾಡೋದು ಕಾಮಿಡಿನಾ? ಎಲ್ಲಾ ಶೋನಲ್ಲೂ ಒಬ್ಬೊಬ್ಬ ಹುಡುಗಿಯನ್ನ ಬಲಿಕೊಟ್ಟು ಗೆಲ್ಲೋ ಗಿಲ್ಲಿ ಈಗ ಬೇರೆಯವರಿಗೆ ಎಷ್ಟನೇದು ಅಂತ ಕೇಳ್ತಿದ್ದಾನ? ಬಿಟ್ಟಿ ಊಟ ಕೊಡೋ ಯೋಗ್ಯತೆ ಇದೆಯಾ ಗಿಲ್ಲಿ ನಿನಗೆ ಬಿಟ್ಟಿ ಊಟ ಹಾಕ್ತಿರೋದು ಬಿಗ್ ಬಾಸ್ ಮತ್ತು ಕಲರ್ಸ್ ಅನ್ನೋದು ನೆನಪಿರಲಿ ಎಂಬ ಸಂದೇಶವಿದೆ. ಇದನ್ನ ಸಂಧ್ಯಾ ಅವರು ಹಂಚಿಕೊಂಡಿದ್ದಾರೆ. ಮೂಲ ಪೋಸ್ಟ್ ಅನ್ನ ಅಖಿಲ್ ಎನ್ನುವವರು ಮಾಡಿದ್ದಾರೆ.